ಮಾತು ಕೊಟ್ಟರೆ ಮಾತ್ರ ಆ ನನ್ನ ತಂಗಿಯ ಸಾವಿಗೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ಒಂದು ಯಾಕೋ ರಾಯ 100 ಮಾತು ಕೇಳೋ ನಡೆಸಿಕೊಡ್ತೀನೋ. ಆಯ್ತು ಬೇಟ ಆಯ್ತು. ಈ ಪಾಪಿ ಕಣ್ಣುಗಳು ನನ್ನನ್ನು ನೋಡಿದ ಹಾಗೆ ತೋಟಕ್ಕೆ ತಂಗಿಗೆ ಸೀಮಂತಕಾರ ಮಾಡಬೇಕೆಂದು ಅವಸರದಲ್ಲಿ ಬಂದಾಗ ಅಕ್ಕಕ್ಕಿನ ಶ್ರೀಮಂತ ರುದ್ರಯ್ಯ ಹಾಗೂ ಗರುಡ ತೋಟಕ್ಕೆ ನುಗ್ಗಿ ಆ ನನ್ನ ತಂಗಿಯನ್ನು ಸೀಲಿಗೆಳಿಸಲು ಹತ್ತು ಹಾಕಿದನು. ಅಷ್ಟಕ್ಕೆ ನಾನು ಸಿಟ್ಟಿನಿಂದ ವ್ಯವಸ್ಥೆಯಿಂದ ಅವರವರ ಜೀವವನ್ನು ತೆಗೆಯಬೇಕೆಂದು ನೋಡ್ತಾರಲ್ಲಿ ಹಿಂದಿನಿಂದ ಬಂದು ಮೋಸದಿಂದ ನನಗೆ ಹರಿತಾದ ಕತ್ತೆಯನ್ನು ಹೊಟ್ಟೆಗೆ ಚುಚ್ಚಿದರಪ್ಪ. ಹೊಟ್ಟೆಗೆ ಮಾಡಿದರು. ಅದೇ ಕತ್ತೆಯನ್ನು ತೆಗೆದುಕೊಂಡು ಇಷ್ಟಕ್ಕೆಲ್ಲ ಕಾರಣ ನಾನೇ ಅಣ್ಣ. ಶೀಲ ಕಳೆದುಕೊಂಡ ಎಂದಲೇ ಹಿಡಿಯನ್ನು ನನ್ನ ಗಂಡನಿಗೆ ಉಳಿಸಬಾರದೆಂದು ಕತ್ತಿಯನ್ನು ತೆಗೆದುಕೊಂಡು ತಾನು ಸಾವನ್ನಪ್ಪಿದಳು. ಸೌಭಾಗ್ಯ, ಕೇಳಿದ್ದೇನೆ ನಿನ್ನ ಅಣ್ಣನ ಆಸೆಯನ್ನು. ಏನು ಮಾಡಲಿ, ಯಾರನ್ನು ಕರೆಯಲಿ? ಅಯ್ಯೋ, ಯಾರಾದರೂ ಮುತ್ತೈದೆರೆಂದ್ರು ಬಂದರೆ ನನ್ನ ಹೆಣ್ಣಲ್ಲಿ ಭಕ್ತ ಕಾರ್ಯ ಮಾಡಕ್ಕೆ ಬರ್ರಿ ಬರ್ರಿ. ತಂಗಿಗಾಗಿ ತಂದಿರುವ ಶ್ರೀಮಂತ ಕಾರ್ಯಕ್ರಮ ನನ್ನ ಕಣ್ಣಾರೆ ನಾನೇ ನನ್ನ ತಂಗಿಗೆ ಹೂ ಮುಡಿಸಬೇಕು. ನನ್ನ ತಂಗಿಗೆ ತವರ ಮನೆಯ ಸೀರೆ ಉಡಿಸಿ ನನ್ನ ತಂಗಿಯ ಸೌಭಾಗ್ಯವನ್ನು ನೋಡಬೇಕಪ್ಪ. ನನ್ನ ತಂಗಿಯ ಸೌಭಾಗ್ಯ ನೋಡಬೇಕು. ಲಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಎಲ್ಲಿ. ಲಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಎಲ್ಲಿ. ವಿಧಿಯಾಟ ಬಲ್ಲವರ ವಿಧಿಯಾಟ ಬಲ್ಲವರ ಲಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಎಲ್ಲಿ. ಲಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಎಲ್ಲಿ. ವಿಧಿಯಾಟ ಬಲ್ಲವರ ವಿಧಿಯಾಟ ಬಲ್ಲವರ ಮಾನವ. ಕೋಟೀಶ್ವರ ಅಲ್ಲೇ ಕುಳಿತು ಕುಂಭವನ ಮ್ಯಾಗೆ ಕೊಡಿಯಾರು ನಾವು ಇಲ್ಲಿ ನಿಲ್ಕೊಂಡ್ರೆ ಹಾಗೆ ನಡೆದಕ್ಕೆ ಎಲ್ಲ ನಡೆದೋದ್ರೆ ಒಳ್ಳೆ ಬರದಕ್ಕೆ ಅಲ್ಲಿ ಬೆಲೆಯನ್ನು ವಿಧಿಯಾಟ ಬಲ್ಲವರ ಮಾನವ. ವಿಧಿಯಾಟ ಬಲ್ಲವರ ಮಾನವ. ಲಗತೈತಿ ದೈವ ಅಲ್ಲಿ ಅಳತೈತಿ ಶಿವ ಅಲ್ಲಿ. ಲಗತೈತಿ ದೈವ ಅಲ್ಲಿ. ನನ್ನ ಗುರು ನನ್ನ ಅತ್ತಿಗೆಯಲ್ಲಿ ಅಲ್ಲ. ಅಯ್ಯೋ ವಿಧಿಯೇ, ಅತ್ತಿಗೆ ಏನಾಯ್ತಮ್ಮ ನಿನಗೆ? ನಿನ್ನ ಮೈದುನ ಕುಸ್ತಿಯ ಪಂದ್ಯದಲ್ಲಿ ಗೆದ್ದು
ಜೀವದಲ್ಲಿ ಎಲ್ಲ ಪಂಚಿಯಾಗಿ ಬಿಟ್ಟು ಹೋದೆಯಾವನಿಗೆ ಜೀವಜ್ಯೋತಿಯೇ ಜೀವಜ್ಯೋತಿಯೇ ನನ್ನ ಪಂಚಿಯಾಗಿ ಬಿಟ್ಟು ಹೋದೆಯಾವನಿಗೆ ಪಂಚಿಯಾಗಿ ಬಿಟ್ಟು ಹೋದೆಯಾವನಿಗೆ ಅತಿ